ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಸವದತ್ತಿ ಮಂಡಲ ವತಿಯಿಂದ ಸವದತ್ತಿ ತಾಲೂಕಿನ ರೈತರ ವಿವಿಧ ಬೇಡಿಕೆಗಳ ಕುರಿತು ತಹಶೀಲ್ದಾರ್ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. 2025-26ನೇ ಸಾಲಿನ ಬೆಳೆ ವಿಮೆ ಪರಿಹಾರವನ್ನು ತಕ್ಷಣ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು ಎಂದು ಒತ್ತಾಯಿಸಲಾಯಿತು. 2026-27ನೇ ವರ್ಷವನ್ನು ಸವದತ್ತಿ ತಾಲೂಕಿನಲ್ಲಿ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಲಾಯಿತು. ಬೆಳೆ ವಿಮೆ ಅರ್ಜಿಗಳ ಊರ್ಜಿತ ಕುರಿತು ಉಂಟಾಗಿರುವ ಗೊಂದಲವನ್ನು ಸರ್ಕಾರ ಕೂಡಲೇ ನಿವಾರಿಸಬೇಕು ಎಂದು ಒತ್ತಾಯಿಸಲಾಯಿತು. ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರ ನಡುವೆ ಮಾಡಿರುವ ವಿಭಾಗೀಕರಣವನ್ನು ಕೈಬಿಡಬೇಕು ಎಂದು ಮನವಿ ಮಾಡಲಾಯಿತು. ಎಲ್ಲ ರೈತರ ಬೆಳೆ ವಿಮೆ ಅರ್ಜಿಗಳನ್ನು ಊರ್ಜಿತಗೊಳಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಲಾಯಿತು. ಇನ್ನು 7 ದಿನಗಳ ಒಳಗೆ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡದಿದ್ದರೆ ಉಗ್ರವಾಗಿ ಹೋರಾಟ ಹಾಗೂ ರಸ್ತೆ ತಡೆ ಚಳವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು. ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಸರ್ಕಾರವೇ ಹೊಣೆ ಎಂದು ಬಿಜೆಪಿ ತಿಳಿಸಿತು. ಈ ಮನವಿಯನ್ನು ತಹಶೀಲ್ದಾರ್ ಎಂ ಹೆಗ್ಗನವರ್ ಅವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಬಿಜೆಪಿ ಮುಖಂಡರು ಮತ್ತು ರೈತರು ಭಾಗವಹಿಸಿದ್ದರು. ಜಿಲ್ಲಾ ವರದಿ ಅಸ್ಲಂ ನಿಪಾಣಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕುಂದ್ರಿಸಿ ಬಂದಿರುವಂಥ ಎಲ್ಲ ರೈತರಿಗೂ ಕಡ್ಡಾಯವಾಗಿ ನೀವು ಇನ್ಶೂರೆನ್ಸ್ ತುಂಬಿಸ್ಕೊಡ್ರಿ ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೆವು. ಇನ್ನೊಂದು ಏನು ಸಮಸ್ಯೆ ಅಂದರೆ ಈಗ ಲೋನ್ ಇದ್ದವರು ಬ್ಯಾಂಕ್ನಾಗ ತುಂಬ್ತಾರೋ. ಈಗ ಆಲ್ರೆಡಿ ನಮ್ಮ ರೈತರು ಕೆಲವೊಂದಿಷ್ಟು ಈ ಕಡೆ ಭಾಗದ ಇನಾಮಂಗಲ, ಚಿಕ್ಕುಳಿಗೆರೆ, ಹಿರೇಗೊಳ್ಳಿಗೆರೆ, ಹಂಚಿನಾಳ, ಹಿರೇಕೊಂಬಿ ಈ ಭಾಗದ ರೈತರು ಆಲ್ರೆಡಿ ಗ್ರಾಮೌಂಡ್ದಾಗ ಕಟ್ಟಿಬಿಟ್ಟಾರೆ. ಈಗ ನಾವು ಮೊನ್ನೆ ಅವರು ನಮ್ಮ ಇನ್ಶೂರೆನ್ಸ್ ಕಂಪ್ನಿಯವರು ಬಂದಿದ್ರು ಮೀಟಿಂಗ್. ಈಗ ಟೋಕಿಯೋ ಇನ್ಶೂರೆನ್ಸ್ ಕಂಪ್ನಿಯವರು ಈ ವರ್ಷದಿಂದ ಹೊಸ ಕಂಪ್ನಿ ಆಗಿದೆ. ಅದು ಲಾಸ್ಟ್ ಇಯರ್ ಇದ್ದು ಚೇಂಜ್ ಆಗಿದೆ ರೀ. ಸೊ ಅವ್ರು ಕೇಳಿದ್ರೆ ಅವ್ರ ಹತ್ರನೂ ಕ್ಲಾರಿಫಿಕೇಶನ್ ಇಲ್ಲ ಅದ್ರ ಬಗ್ಗೆ. ಈಗ ಅದಕ್ಕೆ ಹೆಂಗೆ ನಾವು ಕೇಳಿದೆವು. ಈಗ ರೈತರು ಆಲ್ರೆಡಿ ಕಟ್ಟಿ ಬಿಟ್ಟಿದ್ದಾರೆ, ಅದಕ್ಕೆ ಯಾರು ಜವಾಬ್ದಾರಿ ಹೆಂಗೆ ಅಂತ ಕೇಳಿದಾಗ ಇಲ್ಲ ಸರ್ ನಮಗೂ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ನಾನು ಅಲ್ಲಿ ನಮ್ಮ ಇವ್ರದ್ದು ಹೆಡ್ ಆಫೀಸಿಗೆ ಮಾತಾಡಿ ನಾವು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀ, ಅದನ್ನೂ ಉತ್ತರ ಕೊಟ್ಟಿಲ್ಲ ಅವ್ರ. ಇವತ್ತು ಮಾತಾಡ್ತೀನಿ. ನೀನು ನಾನು ಬೆಳಗಾದಾಗಿತ್ತು. ವರ್ಷ ಬೆಳೆ ಸಾಲ ಮಾಡಿದ ರೈತರು ಯಾವ ಬ್ಯಾಂಕ್ ಒಳಗೆ ಸಾಲ ಪಡೆದಿರಿ ಆ ಬ್ಯಾಂಕ್ ಒಳಗನ ನೀವು ಬೆಳೆ ವಿಮೆ ಈಗ ಅದಕ್ಕೆ ಹೇಳ್ತೇನೆ ನಾನು ಅಲ್ಲಿ ತುಂಬಬೇಕು. ಆಮೇಲೆ ಬೆಳೆ ವಿಮೆ ಮಾಡ್ಲಾರ್ದಂತ ರೈತರು ಇದ್ರೊಳಗೆ ಡಿಕ್ಲರೇಷನ್ ನಿಮಗೆ ಸ್ವಲ್ಪ ತೊಂದರೆ ಆಗಿರೋದು ಬಂದದಿಲ್ಲ ಮ್ಯಾಟ್ರಿ. ಅಲ್ಲಿ ಏನು ಅಂತಂದ್ರೆ ನೀವು ಒಂದು ಬೆಳೆ ವಿಮೆ ಇಲ್ಲ ನಾ ಬೆಳೆ ಸಾಲ ಮಾಡಿಲ್ಲ ಅಂತೇಳಿ ಗ್ರಾಮದೊಳಗೆ ನೀವು ಅದು ಒಂದು ಡಿಕ್ಲರೇಷನ್ ದೃಢೀಕರಣವನ್ನು ಕೊಟ್ಟು ಅಲ್ಲಿ ಕಟ್ಟಬೇಕಾಗಿರೋದ್ರಿಂದ ಅದು ನಮಗೆ ತೊಂದರೆ ಬಂದೈತಿ ಸರ. ಹಂಗೆ ಡಿಕ್ಲರೇಷನ್ ಕೊಟ್ಟಿವಂದ್ರೆ ನಮ್ಮ ಸಾಲ ಅದು ನಮಗೀಗ ತೊಂದರೆ ಆಗಿರೋದು. ಇದನ್ನ ಆಲ್ರೆಡಿ ನಾವು ಮೊನ್ನೆ ಈಗ ಹೇಳಿದ್ರಿ ನೀವು ಏನು ಮೊನ್ನೆ ಒಂದು 200ರಿಂದ 250 ಜನ ಪ್ಲಸ್ ಬ್ಯಾಂಕರ್ಸ್ನ ಕರೆಸಿ ಇಲ್ಲೇ ನಾವು ತಹಸೀಲ್ದಾರ್ ಆಫೀಸ್ ಒಳಗೆ ಮೀಟಿಂಗ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಕಡೆನೂ ವಿಷಯ ಸ್ಪ್ರೆಡ್ ಮಾಡಿ ಇದು ಕೆಲವು ಜನ ರೈತರು ಬಂದಿರಿ, ವಿಷಯ ಎಲ್ಲ ಗೊತ್ತಿದ್ದವರು ಅದಿರಿ, ಇಲ್ಲಿ ಬಂದವರು ಅದಿರಿ ಕೆಲವು ಜನ ರೈತರು. ಅವತ್ತೆಲ್ಲ ಸರು ಏನು ಮಾಡ್ಯಾರು, ಇನ್ಸ್ಟ್ರಕ್ಷನ್ ಕೊಟ್ಟು ಬೆಳೆ ಲೋನ್ ಇರ್ತಕ್ಕಂಥ ರೈತರಿಗೆ ಮಾತ್ರ ಬೆಳೆ ಸಾಲ ಏನೈತಿ ಅದ ಬೆಳೆ ವಿಮೆ ಮಾಡಿಸೋದಿತ್ತಲ್ಲ ಅದನ್ನ ಆಲ್ರೆಡಿ ಅವ್ರಿಗೆ ಸೂಚನೆ ಕೊಟ್ಟ ಮೇಲೆ ಅವತ್ತಿನ ದಿನ 7,200 ಆಗಿತ್ತು. ನಾವು ಇವತ್ತು ಸವದತ್ತಿ ಮಂಡಲ ಭಾರತೀಯ ಜನತಾ ಪಕ್ಷದ ರೈತ ಪರವಾದಂಥ ಹೋರಾಟ, ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ರೈತರಿಗೆ ವಂದಿಸಿ ಈಗಾಗಲೇ ಸಾಕಷ್ಟು ನಮ್ಮ ನಾಯಕರು ಎಲ್ಲರೂ ಮಾತಾಡಿದ್ರು. ನನ್ನ 2 ಪಾಯಿಂಟ್ ಅದಾವ. ಇಲ್ಲೇ ಭಾಗಕ್ಕೆ ನವಲಗುಂದ ತಾಲೂಕು ರೈತರಿಗೆ ಇನ್ಶೂರೆನ್ಸ್ ಬರ್ತೈತಿ, ನಮ್ಮ ತಾಲೂಕದಾಗ ಯಾಕೆ ಕೊಡೋದಿಲ್ಲ? ಇಲ್ಲೇ ನಮ್ಮ ಚಿಗಲೂರಾಗ ಬರ್ತೈತಿ. ಆಮೇಲೆ ಬಾಜು ಹಳ್ಳಿಯಲ್ಲಿ ಈಗಾಗಲೇ ಅವರು 2025-26 ಬೆಳೆ ವಿಮಾ ಬಂದ್ಬಿಟ್ಟೈತೆ ಅವ್ರಿಗೆ, ನಮ್ಮವ್ರಿಗೆ ಹಾಕಿಲ್ಲ ಅನ್ನೋಂಥ ಪ್ರಶ್ನೆ ಐತೆ. ಅದಕ್ಕೆ ನಾವು ದಯವಿಟ್ಟು ಉತ್ತರ ಕೊಡಬೇಕು. ಅದ್ರ ಜೊತೆಯಾಗಿ ಈಗಾಗಲೇ ಕನ್ಫ್ಯೂಷನ್ ಐತೆ ರೈತರ ಒಂದು ಎಲ್ಲಿ ವಿಮಾ ತುಂಬಬೇಕಂತೇಳಿ. ನಾವೇನು ಹೇಳಿದ್ರಿ ಮೊದಲ ಗ್ರಾಮದಾಗ ತುಂಬಬೇಕಂತೀರಿ. ಈಗ ಏನೈತಿ ಸಾಲ ಎತ್ತು ಅಂದ್ರೆ ಅಲ್ಲೇ ತುಂಬ ಅಂತಿರ್ತಾರೆ. ಸ್ಟಾರ್ಟಿಂಗ್ನಾಗ ಆ ಬ್ಯಾಂಕ್ನವರು ವಿಮಾ ತುಂಬಿಸ್ಕೊಳ್ಳಿಲ್ಲ ಎಲ್ಲರೂ. ಈಗ ನಾವು ಗ್ರಾಮದಾಗ ತುಂಬಿಟ್ಟೇವೆ ಆಗಲೇ. ಮತ್ತೀಗ ಮೊನ್ನೆ ನೀವು ಮೀಟಿಂಗ್ ಕರೆದಾಗ ಅವರೆಲ್ಲ ಇನ್ಶೂರೆನ್ಸ್ ಕಂಪ್ನಿಯವರು ಅದು ಬರುವುದಿಲ್ಲ ಆಗುದಿಲ್ಲ ಅಂತಂದ್ರೆ ಅದಕ್ಕೊಂದು ಪರಿಹಾರ ಕೊಡ್ರಿ. ಯಾಕಂದ್ರೆ ಈಗಾಗಲೇ ರೈತರು ತುಂಬಿಟ್ರೆ ಇನ್ಶೂರೆನ್ಸ್ ಅದ್ರ ಗತಿ ಏನಾಗೈತೆ ಅವ್ರದ್ದು, ಅದಕ್ಕೆ ನಾವು ಅದ್ರ ಕ್ಲಿಯರಿಫಿಕೇಶನ್ ಕೊಡ್ಬೇಕು. ಆಮೇಲೆ ಇವತ್ತು ನಮ್ಮ ತಾಲೂಕಲ್ಲಿ ನೀರಾವರಿ ಅಂತ ಏನೈತಿ, ನೀರಾವರಿ ತೋರಿಸಿದೆ. ಅವ್ರು ಯಾವಾಗ ನೀರು ಬೇಡಂತೇಳಿ ಅದಕ್ಕೆ ಕುಡಿಯಾಕ ನೀರಿಲ್ಲ ಅಂತೇಳಿ ಪ್ರತಿ ವರ್ಷ 4-5 ಹೊಸ ಸ್ಕೀಮ್ ಇಲ್ಲಿ ನೀರಾವರಿ ನೀರಿಗಾಗಿ 4 ಸ್ಕೀಮ್ ಬರೋದು ಪ್ರತಿ ವರ್ಷ. ಈಗ ಏನಾದರೂ ಕೇಳಿದ್ರೆ ಕುಡಿಯಾಕ ನೀರಿಲ್ಲ ಅಂತೇಳಿ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ 20 ಫೂಟ್ ನೀರಿಲ್ಲ, ಕಡಿಮೆ ಐತಿ. ಇದ ದಿವಸ ಹೋದ ವರ್ಷಕ್ಕೆ ರಿಪೋರ್ಟ್ ಐತೆ 20 ಫೂಟ್ ನೀರಿಲ್ಲ. ಈಗ ಆಮೇಲೆ ಮತ್ತೇನು ನೀವು ತೋರಿಸಿಲ್ಲ ಅಂದ್ರೆ ಕೇವಲ 9% ಡೆಫಿಸಿಟ್ ರೇನ್ಫಾಲ್ ಅಂತ ತೋರಿಸಿದೆ. ಯಾರು ಲೆಕ್ಕದ ಮೇಲೆ ಕೊಟ್ಟಿರಿ ಅದನ್ನ ಮಳೆ ಆಗಿತ್ತಂದ್ರೆ ತುಂಬಬೇಕಾಯ್ತು ಟೈಮ್. ಕೇವಲ 9% ಡೆಫಿಸಿಟ್ ಅಂತ ಕೊಟ್ರಿ, ಪೇಪರ್ ಬಂದೈತೆ. ಮತ್ತು ಯಾರು ಲೆಕ್ಕಕ್ಕೆ ನೀವು ಅದನ್ನ ಹೇಳಿ ಅನ್ನೋ ಸ್ಪಷ್ಟೀಕರಣ ಕೊಡ್ರಿ. ಬರುವಂಥದ್ದಿರುವ ಅಂತ 2025-26 ಅದು ಬೆಳೆ ವಿಮಾ ಏನೈತಿ 18 ದಿವಸ ನೀವೇನು ತುಂಬಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ
ಮತ್ತು ಅದಕ್ಕೆ ಮುಂದೆ ಏನು ಆಕೈತಿ ತಾವೇ ಜವಾಬ್ದಾರಿ ಹಾಕಿರಿ ನೀವು ನೇರವಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ರೈತರ ಸಂಕಷ್ಟದಾಗ